ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಎಷ್ಟು ಗಂಟೆ 12 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಕಂಪ್ಲೀಟಾಗಿ ಮನೆ ಅಂತೂ ಕ್ಲೀನ್ ಆಯಿತು. ಹಾಗಾಗಿ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಕೂಡ ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು. ಸ್ವಲ್ಪ ಚಿತ್ರಾನ್ನ ಮಾಡಿದ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಚಳಿ, ಸೊ ಏನೂ ತಿನ್ನೋ ಹಾಗಿಲ್ಲ. ಮೊಸರು ತಿಂದರೆ ಬೈತಾರೆ ನಮ್ಮ ಮನೇಲಿ. ಅವ್ರನ್ನ ಬಿಟ್ಟು ಅಂದರೆ ಹೇಳ್ದೇ ತಿಂತೀನಿ ಬೆಳಿಗ್ಗೆ. ಇನ್ನು ನೈಟ್ ಅಂತೂ ಮೊಸರು ಮುಟ್ಟೋದೇ ಇಲ್ಲ. ಆಲ್ಮೋಸ್ಟ್ ಮಕ್ಕಳಿಗೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ನಾವು ಮೊಸರು ಹಾಕಲ್ಲ, ಮೊಸರು ಮಾಡ್ಕೊಳ್ಳಲ್ಲ. ಆಮೇಲೆ ಸೊ ಇವಾಗ ಊಟ ಇನ್ನೂ ಆಗಿಲ್ಲ, ಊಟ ಮುಗಿಸ್ಕೋಬೇಕು. ಸೊ ಇವಾಗ ಬ್ಲಾಗ್ ಸ್ಟಾರ್ಟಿಂಗು. ಸೊ ಗೈಸ್, ಮನೆ ಕ್ಲೀನ್ ಆಯಿತು. ಬಟ್ ಏನಂದರೆ ಇದಿಷ್ಟು ಚೇಂಜ್ ಮಾಡಬೇಕು ಇವತ್ತು. ಕ್ಲಾತು ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಸೊ ಇದಿಷ್ಟು ಚೇಂಜ್ ಮಾಡ್ಕೊಂಡೆ ಅಂತಂದರೆ ಸೊ ಕಂಪ್ಲೀಟಾಗಿ ಮುಗೀತು. ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಮನೆ ಅಷ್ಟು ಕ್ಲೀನ್ ಆಯಿತು ಅಂದರೆ ನಮಗೂ ಒಂಥರ ರಿಲ್ಯಾಕ್ಸು, ಅಂದರೆ ಏನೂ ಇರಲ್ಲಲ್ಲ. ಹಾಗಾಗಿ ಇಷ್ಟೊತ್ತರ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ನೋಡಿ ಇಲ್ಲಿ ಎಷ್ಟು ಗಂಟೆ, 12:30. 12:30 ಆಗ್ತಾಯಿದೆ. 1 ಗಂಟೆ ಹೆಚ್ಚು ಕಮ್ಮಿ ನನ್ನ ನಾಷ್ಟ ನೋಡಿ. ಇವತ್ತು ಬೆಳಿಗ್ಗೆ ಏನೂ ತಿಂದಿಲ್ಲ, ಏನು ಒಂದು ಗ್ಲಾಸ್ ನೀರು ಕುಡಿದಿದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ಡಯಟ್ ಮಾಡೋಣ ಅಂತ. ನಾನು ಆ್ಯಕ್ಚುಲಿ ಸ್ವಲ್ಪ ದಪ್ಪ ಆಗ್ತಾಯಿದ್ದೀನಿ. ಎಲ್ಲರೂ ಹೇಳ್ತಾಯಿದ್ರು, ದಪ್ಪ ಆಗಿದೆಯಾ, ಸ್ವಲ್ಪ ಕಡಿಮೆ ಮಾಡ್ಕೋ. ಆಮೇಲೆ ಸ್ವಲ್ಪ ತಿಂಡಿ ಅದು ಇದು ಏನು ಸ್ನ್ಯಾಕ್ಸ್ನ ಜಾಸ್ತಿ ತಿಂತೀನಿ ನಾನು, ಅದನ್ನು ಕಡಿಮೆ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಟೈಟ್ ಆಗ್ತಾಯಿದೆ. ಸ್ವಲ್ಪ ಆ್ಯಕ್ಚುಲಿ ದಪ್ಪ ಆಗೋದು ನಮ್ಮ ಕೈಯಲ್ಲಿರುತ್ತೆ, ತೆಳ್ಳಗಾಗೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಸ್ವಲ್ಪ ನಾವು ಏನಾದರೂ ಸ್ನ್ಯಾಕ್ಸು, ಜಂಕ್ ಫುಡ್ಸು ಅದು ಇದು ತಿಂತಾ ಇದ್ದರೆ ಆ್ಯಕ್ಚುಲಿ ದಪ್ಪ ಆಗ್ತೀವಿ. ಅದರಲ್ಲೂ ಸ್ವಲ್ಪ ಈ ಮಂತು ಆಲ್ಮೋಸ್ಟ್ ನಾನು ಸ್ವಲ್ಪ ಹೊರಗಡೆಯಿಂದನೇ ಸ್ವಲ್ಪ ಜಾಸ್ತಿ ತರಿಸಿ ತಿಂದಿದ್ದೀನಿ, ಅದಕ್ಕೋಸ್ಕರ ದಪ್ಪ ಆಗ್ತಿದ್ದೀನಿ. ಹಾಗೇನಿಲ್ಲ, ಮತ್ತು ನಾನು ತೆಳ್ಳಗಾಗೋದು ಕೂಡ ನನಗೆ ಗೊತ್ತಿದೆ ನೋಡಿ. ಆ್ಯಕ್ಚುಲಿ ಒಂದು 2-3 ವೀಕ್ಸಲ್ಲಿ ನೋಡಿ ಎಷ್ಟು ಸ್ವಲ್ಪನಾದರೂ ನಾನು ಸ್ಲಿಮ್ ಆಗಿರ್ತೀನಿ. ಹಾಗಾಗಿ ಸೊ ಬನ್ನಿ ಇವಾಗ ಹೋಗಿ ತಿಂಡಿ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಮೊಸರಿದೆ ನೋಡಿ, ಇದರಲ್ಲೇ ಮಾಡ್ಕೋತೀನಿ, ಬೇರೆ ಏನು ಬಳಸಲ್ಲ. ಅಂದರೆ ಮಧ್ಯಾಹ್ನಕ್ಕೂ ಆಗಬೇಕು, ಆಮೇಲೆ ಈಗ ನನಗೆ ಕೂಡ ಆಗಬೇಕು. ಇಲ್ಲದೆ ಹೋದರೆ ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಾಗೆ ಅಡುಗೆ ಕೂಡ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಏನಂತಂದರೆ ಬೆಳಗ್ಗೆ ಎಷ್ಟೇ ಅಡುಗೆ ಮಾಡಿದ್ರು ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಕಂಪಲ್ಸರಿ ಇರುತ್ತೆ, ಮಾಡ್ಕೊಳ್ಳೇಬೇಕು ನಾನು. ಆಮೇಲೆ ಇವರು ಕೂಡ ಬಂದುಬಿಡ್ತಾರಲ್ವ, ಹಾಗಾಗಿ ಸ್ವಲ್ಪ ಬೇಸಿಕ್ ಅಂದರೆ ಪಲ್ಯ, ಅನ್ನ, ಸಾರು ಏನಾದರೂ ಮಾಡ್ಕೊಂಡಿರ್ತೀನಿ. ಇನ್ನು ಚಪಾತಿ ಇಟ್ಟಬೇಕಾದ್ರೆ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಆಮೇಲೆ ತೊಗೋತೀನಿ. ಇಲ್ಲದೆ ಹೋದರೆ ಬಂದಮೇಲೆ ಕಲಿಸ್ಕೊತೀನಿ. ಆಲ್ಮೋಸ್ಟ್ ನಾನು ಫ್ರಿಜ್ಜಲ್ಲಿ ಕಲಸಿ ಇಟ್ಟಿಡಲ್ಲ. ಆ್ಯಕ್ಚುಲಿ ನಾನು ಬಂದ ಮೇಲೇ ಮಾಡ್ಕೊತೀನಿ. ಒಂದು 5-10 ನಿಮಿಷ ನಿಂದಿರ್ತಾರಲ್ವ, ಹಾಗಾಗಿ ಬೈತಾರೆ ಫ್ರಿಜ್ಜಲ್ಲಿ ಜಾಸ್ತಿ ಅದು ಇದು ಏನಾರು ಇಟ್ಟು ತಿನ್ನೋದು ಬೇಡ, ಅದೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ. ಸೊ ಹಾಗಾಗಿ ಹಾಗೆ ಮಾಡ್ಕೊಳ್ಳೋಲ್ಲ, ಹೀಗೆ. ನನಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ. ರೈಸ್ ಜೊತೆ ಎಲ್ಲ ಎಲ್ಲದರಲ್ಲೂ ಕೂಡ ತಿಂತೀನಿ. ಆಮೇಲೆ ಸಪ್ರೇಟಾಗಿ ಜಾಸ್ತಿ ತಿನ್ನೋದು. ಈಗ ಇದು ಒಂಥರ, ಆಮೇಲೆ ಇದು ಒಂಥರ, ಆಮೇಲೆ ಆನಿಯನ್ ಇದು ಈ ಥರ ಸಪ್ರೇಟಾಗಿ ಎಲ್ಲನೂ ತಿಂತೀನಿ. ಹಾಗಾಗಿ ಕೋಸಂಬರಿ ಮಾಡಿ ಚೆನ್ನಾಗಿ ಹದ ಮಾಡಿ ಕೊಟ್ಟರೆ ಇನ್ನು ಜಾಸ್ತಿನೇ ತಿಂತೀನಿ. ನನಗೆ ಕೋಸಂಬರಿ ಇತ್ತು ಅಂದರೆ ಪಲ್ಯ, ಸಾರು, ಅನ್ನ ಈ ಥರ ಏನೂ ಬೇಡ.
ಸೊ ಇಷ್ಟೇ ನಾರ್ಮಲಾಗಿ ಇಷ್ಟೇ ತಿಂದ್ಬಿಡ್ತೀನಿ. ರೊಟ್ಟಿ ಇದ್ದರೆ ಸಾಕು, ಆಮೇಲೆ ರೈಸ್ ಇದ್ದರೆ ಸಾಕು. ಕೋಸಂಬರಿ ಮಾಡಿಕೊಂಡೆ, ಹಾಗಾಗಿ ಸೊ ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ ಈ ಥರ ಇದೆ, 1 ಗಂಟೆಗೆ ನಾಷ್ಟ. ಇನ್ನು ಊಟ ಒಂದೊಂದು ಸಾರಿ ಹೀಗೆ ಆಗಿಬಿಡುತ್ತೆ, ಬೆಳಗ್ಗೆ ಬೇಗ ಮಾಡಿರ್ತೀನಿ, ಒಂದೊಂದು ಸಾರಿ ಲೇಟ್ ಆಗಿಬಿಡುತ್ತೆ. ಇವತ್ತು ಲೇಟ್ ಆಗಿಬಿಟ್ಟಿದೆ. ಸೊ ನಾಷ್ಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತಂದರೆ 7 o'clock ಎದ್ದಿರ್ತೀನಿ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗನೆ ಎದ್ದಿರ್ತೀನಿ, 6 o'clock. ಬಟ್ ಇವಾಗ ನಾನು ಎದ್ದಿರೋದು 6:30 ಎದ್ದಿದ್ದೀನಿ. ಸೊ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗ್ತೀನಿ. ಅದಾದಮೇಲೆ ಸೊ ಎಲ್ಲರೂ ರೂಮಲ್ಲಿ ಮಲ್ಕೊಂಡಿರ್ತಾರಲ್ವ, ಅದಾದಮೇಲೆ ಸೋಫಾಕ್ಕೆ ಬಂದು ಜಾಯಿನ್ ಆಗ್ತಾರೆ. ಅಮ್ಮು ಅವ್ರ ಪಪ್ಪನ ಜೊತೆ ಮಲ್ಕೊಂಡಿದ್ಲು. ಇನ್ನೂ ಟೈಮ್ ಇದೆ, ಆಮೇಲೆ ಎಬ್ಬಸರಾಯಿತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ಯಾವುದೇ ತೊಗೊಂಡ್ರು ನಾನು ಒಂದು ಸಾರಿ ಚೆಕ್ ಮಾಡ್ತೀನಿ. ಯಾಕಂದರೆ ಎಷ್ಟೇ ಸಾರಿ ನಾವು ಹೊರ್ಗಡೆಯಿಂದ ತೊಗೊಂಡು ಬಂದಿರುವಂಥ ಅಕ್ಕಿನ ಡೈರೆಕ್ಟಾಗಿ ಹಾಕೋದ್ರಿಂದ ಒಳಗಡೆ ಚಿಕ್ಕ ಚಿಕ್ಕದೆಲ್ಲ ಕಲ್ಲಿರುತ್ತೆ, ಉಳ್ಗಳಿರುತ್ತೆ, ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ಸಾರಿ ನಾನು ಕಂಪ್ಲೀಟಾಗಿ ಆರಿಸ್ಕೊಂಡು ಅದಾದಮೇಲೆ ಒಂದು 2-3 ಸಾರಿನಾದರೂ ತೊಳ್ಕೊಂಡು ಇಟ್ಕೋತೀನಿ. ಇದರಿಂದ ಮೇಲ್ಗಡೆ ಬರುವಂಥದ್ದು ವೈಟ್ ಎಲ್ಲ ಕ್ಲೀನ್ ಆಗುತ್ತೆ. ಇಲ್ಲದೆ ಹೋದರೆ ರೈಸ್ ಅಷ್ಟೊಂದು ಸರಿ ಅಂತ ಅನಿಸಲ್ಲ. ಒಂದು 2-3 ಸಾರಿನಾದರೂ ಕಂಪ್ಲೀಟಾಗಿ ತೊಳ್ಕೊಳ್ತೀನಿ. ಅದಾದಮೇಲೆ 1 ಗ್ಲಾಸ್ ನೀರು ಹಾಕಿ 5 ನಿಮಿಷ ನೆನೆ ಇಡ್ತೀನಿ. ಇದರಿಂದ ರೈಸ್ ಏನಾಗುತ್ತೆ, ಉದುರಾಗುತ್ತೆ, ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ದಿನಾಲು ಚಪಾತಿ ಆಮೇಲೆ ರೊಟ್ಟಿ ಇದನ್ನೇ ಕಟ್ತಾ ಇರ್ತೀವಿ, ಸ್ವಲ್ಪ ಡಿಫ್ರೆಂಟ್ ಇರಲಿ ರೈಸ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮಗೆ ರೈಸ್ ಅಂದರೆ ತುಂಬ ಇಷ್ಟ. ರೈಸ್ನಲ್ಲಿ ಎಷ್ಟು ಟೈಪ್ ಮಾಡಿದ್ರೂ ಕೂಡ ಅವರು ತಿಂತಾಳೆ, ಆದರೆ ಚಪಾತಿ ಅಂದರೆ ಮಾತ್ರ ತಿನ್ನೋದಿಲ್ಲ. ಹಾಗಾಗಿ ಇವತ್ತು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ರೈಸ್ಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀನಿ, ಕೆಲವೊಂದು ಸಾರಿ ಸೀಡ್ಸ್ ಕೂಡ ಹಾಕ್ತೀನಿ. ಬಿಕಾಸ್ ಹೊರ್ಗಡೆ ಒಂದೊಂದು ಸಾರಿ ತಿನ್ನೋದಿಲ್ಲ, ಊಟದಲ್ಲಿ ಆದರೆ ತಿಂತಾಳೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲದೆ ಹೋದರೆ ಡಬ್ಬಿಗೆ ಹಾಕಿರ್ತೀನಿ. ಏನೋ ಒಟ್ಟಿನಲ್ಲಿ ಒಂದು ದಿನದಲ್ಲಿ ಒಂದನಾದರೂ ಸೀಡ್ಸನ್ನು ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿರ್ತೀನಿ. ಹಾಗೆ ಇಲ್ಲಿ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇನ್ನು ನೆನೆಸಿಟ್ಟಿರುವಂಥ ಅಕ್ಕಿನ ನಾನು ಇದಕ್ಕೆ ಆ್ಯಡ್ ಮಾಡಿ ಅದಾದಮೇಲೆ ಒಂದು 2-3 ಸಾರಿ ಚೆನ್ನಾಗಿ ತಿರುಗಿಸ್ಬೇಕು. ಹಾಗೆ ಇದಕ್ಕೆ ನಾನು ತಿರುಗಿಸುವಾಗ ತುಪ್ಪ ಕೂಡ ಆ್ಯಡ್ ಮಾಡ್ತೀನಿ. ಎಣ್ಣೆ ಮಾತ್ರ ಅಲ್ಲ, ತುಪ್ಪನೂ ಕೂಡ ಹಾಕ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ತುಪ್ಪ ಸ್ವಲ್ಪ ಈಗ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ತಿನ್ನೋದಿಲ್ಲ. ಹಾಗಾಗಿ ಊಟದಲ್ಲಿ ಹಾಕಿಬಿಟ್ರೆ ಅದು ಬಿಸಿಗೆ ಕರಗಿ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಕಲ್ತ್ಕೊಂಡ್ಬಿಡುತ್ತೆ. ಆವಾಗ ಊಟ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ರೈಸ್ ಅಂತೂ ರೆಡಿ ಆಗ್ತಾಯಿದೆ, ಕುಕ್ಕರ್ಗೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ನಿನ್ನೆ ಕಲಿಸ್ಕೊಂಡು ಮಾಡ್ಕೊಂಡಿದ್ನಲ್ವ ದೋಸೆ ಚೆನ್ನಾಗಿ ಬಂದಿತ್ತು. ಅದೇ ಹಿಟ್ಟನ್ನು ಮತ್ತೆ ತಿರ್ಗಾ ಒಂದು ಸ್ವಲ್ಪ ಕಲಿಸ್ಕೊಂಡು ಇವತ್ತು ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮಗೆ ನಿನ್ನೆ ತುಂಬ ಇಷ್ಟ ಆಯ್ತಂತೆ, ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಇದನ್ನು ಕಟ್ಟು ಅಂತ ಹೇಳಿದ್ಲು. ಬಾಳೆಹಣ್ಣು ಕಟ್ಟಲ್ಲ, ಒಂದು 4-5 ಪೀಸ್ ಆದರೆ ಸಾಕಷ್ಟೇ. ಬೆಳಿಗ್ಗೆ ಊಟ ಮುಗಿಸ್ಕೊಂಡು ಹೋಗಿರ್ತಾಳಲ್ವ, ಬ್ರೇಕ್ಫಾಸ್ಟಿಗೆ ಸ್ವಲ್ಪ ತಿಂತಾಳೆ ಅಷ್ಟೇ. ಆಮೇಲೆ ಫ್ರೂಟ್ಸ್ ಇರುತ್ತೆ, ಆಮೇಲೆ ಸ್ವೀಟ್ಸು ಏನಾದರೂ ಒಟ್ಟಿನಲ್ಲಿ ಕಟ್ಟಿರ್ತೀನಿ. ಹಾಗೆ ಇಲ್ಲಿ ರೆಡಿ ಆಗ್ತಾಯಿದೆ. ನಾನು ತಿಳು ಮಾಡ್ಕೋತಾ ಇದ್ದೀನಿ. ನಿಮಗೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಇಲ್ಲಿ ಜಾಮೂನ್ ಕೂಡ ರೆಡಿ ಆಗಿದೆ ನೋಡಿ. ಜಾಮೂನ್ದು ಪಾಕ ಇರುತ್ತಲ್ವ, ಅದು ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಸ್ವಲ್ಪ ಕರಗಿಸಿದ್ರೆ ಅದನ್ನು ಕೂಡ ಕರಗುತ್ತೆ. ಬಟ್ ಅಷ್ಟೊಂದು ನಮ್ಮ ಮನೆಯಲ್ಲಿ ಪಾಕ ತಿನ್ನಲ್ಲ. ಈ ಥರ ಡ್ರೈ ಜಾಮೂನ್ ಅಂದರೆ ತುಂಬಾ ಇಷ್ಟ. ಅಪ್ಪುಗೆ ಎಷ್ಟು ಆಗಿಬಿಟ್ಟಿದೆ ಅಂದರೆ ಬೆಲ್ಟ್ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ತಿಂತಾ ಇದ್ದಾನೆ. ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಇದು ಜಾಮೂನ್ ತಿನ್ನಿಸಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಆಮೇಲೆ ನಮಗೂ ಕೂಡ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಲೂಸ್ ಮೋಷನ್ ಇರುತ್ತೋ ಅವರು ಈ ಥರನ ಜಾಮೂನ್ ಮಾಡಿಕೊಂಡು ತಿಂದರೆ ಲೂಸ್ ಮೋಷನ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಹಾಗೆ ಈ ಕಡೆ ರೈಸ್ ಕೂಡ ರೆಡಿ ಆಯಿತು ನೋಡಿ.
ಅಪ್ಪುಗೆ ಈ ಥರ ಪ್ಲೇನ್ಸ್ ಇರಬೇಕು ರೈಸು, ಅದರೊಳಗಡೆ ಏನೂ ಇರಬಾರ್ದು. ಆನಿಯನ್ನು ಆಮೇಲೆ ಬೀಟ್ರೂಟ್ ಆಗಿರ್ಬೋದು, ಏನೇನು ಹಾಕ್ತೀವಿ ಏನೂ ಇರಬಾರ್ದು, ಪ್ಲೇನ್ ರೈಸ್ ಇರಬೇಕು ಅಷ್ಟೇ. ಅವನಿಗೆ ಮೇಲ್ಗಡೆ ಭಾಗದ್ದು ಸ್ವಲ್ಪ ಹಾಕಿ ಕಟ್ಟಬೇಕು. ಆಮೇಲೆ ಅಮ್ಮುಗೆ ಎಲ್ಲ ಇರಬೇಕು, ತರಕಾರಿ, ಪ್ರತಿಯೊಂದು ತರಕಾರಿ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಅವಳು ತರಕಾರಿನೆಲ್ಲ ಹಸಿದೇ ತಿಂತಾಳೆ, ಇನ್ನು ಕುದಿಸಿದಂತೂ ಬಿಡೋದೇ ಇಲ್ಲ. ಇನ್ನು ಈ ಕಡೆ ನಾನು ಆ ಕಡೆ ಊಟಕ್ಕೆ ಕೊಟ್ಬಿಟ್ಟು ಈ ಕಡೆ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ರೈಸ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಸಿಂಗಲ್ ಆಗ್ತಾಯಿದೆ, ಬಟ್ ಆದ್ರೂ ನಡೆಯುತ್ತೆ ಒಂದೊಂದು ಸಾರಿ. ದಿನಾಲು ಚಪಾತಿ ಆಮೇಲೆ ಸ್ನ್ಯಾಕ್ಸು, ಪಲ್ಯ, ರೈಸು ಏನಾದರೂ ಇರುತ್ತೆ. ಸೊ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಅವಾಗವಾಗ. ಒಂದು ಬಾಕ್ಸಲ್ಲಿ ಜಾಮೂನ್ ಇಟ್ಟಿದ್ದೀನಿ, ಒಂದು ಬಾಕ್ಸಲ್ಲಿ ಪಡ್ಡು ಇಟ್ಟಿದ್ದೀನಿ, ಇನ್ನೊಂದು ಬಾಕ್ಸಲ್ಲಿ ರೈಸ್ ಇಟ್ಟಿದ್ದೀನಿ. ಇದರಲ್ಲಿ ಲಂಚು, ಬ್ರೇಕ್ಫಾಸ್ಟು ಆಮೇಲೆ ಡಿನ್ನರು ಎಲ್ಲ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಸ್ನ್ಯಾಕ್ಸ್ ಕೂಡ ಒಂದೊಂದು ಸಾರಿ ತೊಗೊಂಡು ಹೋಗಿರ್ತಾಳೆ, ಆಮೇಲೆ ಒಂದೊಂದು ಸಾರಿ ತೊಗೊಂಡು ಹೋಗಿರಲ್ಲ. ಸೊ ಇಷ್ಟು ಮಾತ್ರ ಕಂಪಲ್ಸರಿಯಾಗಿ ಕಟ್ಟಲೇಬೇಕು, ಇಲ್ಲದೆ ಹೋದರೆ ನಡೆಯೋದೇ ಇಲ್ಲ. ಆಮೇಲೆ ಸ್ನ್ಯಾಕ್ಸ್ ಅಂತಂದರೆ ಚಿಪ್ಸು, ಆಮೇಲೆ ಆ ಚಿಪ್ಸ್ನಲ್ಲಿ ತುಂಬ ವೆರೈಟಿ ಚಿಪ್ಸ್ಗಳಿರುತ್ತಲ್ಲ, ಬಾಳೆ ಚಿಪ್ಸು, ಆಮೇಲೆ ಸೊ ಆಲೂಗಡ್ಡೆ ಚಿಪ್ಸು, ಫಿಂಗರ್ ಚಿಪ್ಸು, ಏನಾದರೂ ಒಟ್ಟಿನಲ್ಲಿ ಒಂದು ಬಾಕ್ಸನ್ನು ರೆಡಿ ಮಾಡಿರ್ತೀನಿ. ಸೊ ಇವತ್ತು ಜಾಮೂನ್ ಕಟ್ಟುತ್ತಾ ಇದ್ದೀನಿ, ಅದ್ರ ಬದಲಾಗಿ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕಂಪ್ಲೀಟಾಗಿ ಬಾಕ್ಸ್ ಅಂತೂ ರೆಡಿ ಆಯಿತು. ಒಂದೊಂದು ಸಾರಿ 4 ಇರುತ್ತೆ ಬಾಕ್ಸು, ಒಂದೊಂದು ಸಾರಿ 3 ಇರುತ್ತೆ. 3 ಅಂತೂ ಕಂಪಲ್ಸರಿ ಇರುತ್ತೆ, 4 ಅಂತೂ ರೇರ್ ಅಂತೂ ಇದ್ದೇ ಇರುತ್ತೆ. ಸೊ ಇವಾಗ ಕಂಪ್ಲೀಟಾಗಿ ಅವ್ರದ್ದು ಊಟದ್ದು ಕ್ಯಾರಿ ರೆಡಿ ಆಯಿತು. ಇನ್ನು ಅಷ್ಟೊತ್ತಿಗೆ ಅವರು ಕೂಡ ಊಟ ಮುಗಿಸ್ಕೊಂಡು ಆ ಕಡೆ ಬಟ್ಟೆ ಹಾಕ್ಕೊಳ್ತಾ ಇದ್ದಾರೆ. ಸೊ ನಂದು ಲಂಚ್ ಬಾಕ್ಸ್ ರೆಡಿ ಆಯಿತು ಅಂದರೆ ಅವರು ಕೂಡ ರೆಡಿ ಆಗಿದ್ದಾರೆ ಅಂತ ಅರ್ಥ. ಹಾಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಹೊರಗಡೆ ಕೊಟ್ಟು ಆಮೇಲೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ಕೆಳಗಡೆ ವ್ಯಾನ್ ಬಂದಿರುತ್ತೆ, ಬಂದ ಮೇಲೆ ಒಂದು 5 ನಿಮಿಷ ನಿಲ್ತಾರೆ, ಅದಾದಮೇಲೆ ಕರ್ಕೊಂಡೋಗ್ತಾರೆ. ಇನ್ನು ಅವರನ್ನು ಕಳಿಸಿ ನಾನು ಸ್ವಲ್ಪ ರೆಸ್ಟ್ ತೊಗೋತೀನಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗಿರುತ್ತೆ. ಬೆಳಿಗ್ಗೆ ಎದ್ದು 7 o'clock 8, 9 ಇಷ್ಟು ಬ್ಯಾಕ್ ಟು ಬ್ಯಾಕ್ 2 hours ಕೆಲಸ ಆಗುತ್ತೆ. ಅದಾದಮೇಲೆ ನಾನು ಒಂದು ಗ್ಲಾಸು ನೀರು ಕಾಸ್ಕೊಂಡು ಅದನ್ನು ಕುಡಿತಾ ಹೊರಗಡೆ ಕೂತ್ಕೊಂಡಿರ್ತೀನಿ. ಬೆಳಗ್ಗೆ ಟೈಮ್ನಲ್ಲಿ ಇಷ್ಟು ಸ್ಕೂಲ್ ಬಸ್ ಹೋಗುತ್ತೆ, ಸಿಕ್ಕಾಪಟ್ಟೆ ಹೋಗುತ್ತೆ. ಪ್ರತಿದಿನ ನೋಡ್ತಾ ಇರ್ತೀನಿ, ಬೆಳಿಗ್ಗೆ ಅಂತೂ ಫುಲ್ ರಶ್ ಇರುತ್ತೆ ರೋಡೆಲ್ಲ, ಅಷ್ಟು ಸ್ಕೂಲ್ ಬಸ್ಗಳನ್ನೇ ಕಾಣ್ತಾ ಇರುತ್ತೆ. ಅದನ್ನು ನೋಡ್ತಾ ಒಂದು ಗ್ಲಾಸ್ ನೀರು ಕುಡಿದು ಅದಾದಮೇಲೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಮತ್ತೆ ಬಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಅಷ್ಟೊತ್ತಿಗೆ ಮನೆ ಕೂಡ ಬಿಫೋರೇ ಕ್ಲೀನ್ ಮಾಡ್ಕೊಂಡಿರ್ತಿದ್ದೆ. ಅದಾದಮೇಲೆ ದೇವ್ರ ಪೂಜೆ ಮುಗಿಸ್ಕೊಂಡು ಇವಾಗ ಬ್ಲೌಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಇದು ನೋಡ್ತಾ ಇದ್ದೀರಲ್ವ, ಒಂದು ಬ್ಯಾಗ್ ಫುಲ್ ಬ್ಲೌಸ್ ಇದೆ, ಇದನ್ನು ಕೂಡ ಕಂಪ್ಲೀಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ಇವತ್ತು ಎಷ್ಟೊತ್ತಿದ್ರೂ ಒಂದು 2-3 ಬ್ಲೌಸ್ ನಾನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಸಡನ್ಲಿ ನೆನಪಾಯಿತು, ಒಂದು ಡ್ರೆಸ್ಸು ನಾನು ಬಾಡಿಗೆಗೆ ತರೋದಿತ್ತು, ಅದು ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಿರೋದು. ಹಾಗಾಗಿ ಆವಾಗ ಟೈಮ್ ನೋಡ್ತೀನಿ 3:10 ಆಗ್ತಾಯಿದೆ. 3:10 ನಾನು ರೆಡಿಯಾಗಿ ಅಲ್ಲಿಂದ ಹೋಗಿ ಮತ್ತೆ ಬಾಡಿಗೆಗೆ ಸಿಕ್ತು ಅಂದರೆ ಬಾಡಿಗೆ ತರಬೇಕು, ಇಲ್ಲದೆ ಹೋದರೆ ಪರ್ಚೇಸ್ ಮಾಡಬೇಕು. ಹಾಗಾಗಿ ಆ ಟೆನ್ಷನ್ನಲ್ಲಿ ಹೋಗಿಬಿಟ್ಟೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಟೈಮು 4 o'clock ಆಗ್ತಾಯಿತ್ತು. ಬಟ್ ನಾನು ರಿಟರ್ನ್ ಬರಬೇಕು ಅಂದರೆ 5 o'clock ರಿಟರ್ನ್ ಮನೆಗೆ ಬರಬೇಕು. ಮನೆಗೆ ಸ್ಕೂಲಿಂದ ಬರ್ತಾರಲ್ವ, ಹಾಗಾಗಿ ಬೇಗ ಬರಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದೆ. ಬಟ್ ಇನ್ನೊಂದು ಏನಂತಂದರೆ ಬಾಡಿಗೆಗೆ ಸಿಗಬೇಕಪ್ಪ ಅಂತ ಅಂದ್ಕೊಂಡೇ ಹೋಗಿದ್ದೆ ನಾನು, ಯಾಕಂದರೆ ಎಲ್ಲನೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಕೆಲವೊಂದು ಡ್ರೆಸ್ಗಳನ್ನು ಪರ್ಚೇಸ್ ಮಾಡ್ಬೋದು, ಲೈಫ್ ಟೈಮ್ ಯೂಸ್ ಆಗುತ್ತೆ. ಬಟ್ ಕೆಲವೊಂದು ಡ್ರೆಸ್ಗಳು ಯೂಸ್ ಆಗೋದಿಲ್ಲ, ಅದನ್ನೆಲ್ಲ ತೊಗೊಂಡು ಏನು ಮಾಡೋದು, ಹೌದಲ್ವ, ಸುಮ್ಮನೆ ದುಡ್ಡೆಲ್ಲ ವೇಸ್ಟು. ಹೋಗಿ ಫಸ್ಟ್ ಕೇಳೋಣ, ಅದಾದಮೇಲೆ ಹೊರಗಡೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಬಂದಿದ್ದೀನಿ. ಪ್ರತಿಯೊಂದು ಡ್ರೆಸ್ ಕೂಡ ಇಲ್ಲಿ ಬಾಡಿಗೆಗೆ ಸಿಗುತ್ತೆ. ಸೊ ಹೋದ ತಕ್ಷಣ ನೋಡಿದ್ವಿ, ಫೈನಲಿ ಸಿಕ್ತು. ಇನ್ನು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಹೊರಗಡೆ ಹೋಗಿ ಅಪ್ಪಂದು ಕೆಲವೊಂದು ಡ್ರೆಸ್ ಇತ್ತು, ಹಾಗಾಗಿ ಅದನ್ನು ತೊಗೊಂಬರೋದಿತ್ತು, ಹೋಗಿದ್ದೆ. ಬಟ್ ಇವಾಗ ಬಂದೆ. ಇವತ್ತು ಫುಲ್ ನನಗೆ ನೆನಪೇ ಇಲ್ಲ, ನನಗೆ ಫುಲ್ ಡೇ ಕೆಲಸ ಮಾಡಿದ್ದೀನಿ. ಆಮೇಲೆ ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ, ಅದರಲ್ಲಿ ನೆನಪೇ ಇಲ್ಲ. ಆಮೇಲೆ ನೆನಪಂತು, ಆವಾಗ ಟೈಮ್ ನೋಡ್ತೀನಿ 3 o'clock ಆಗಿದೆ. ಹಾಗಾಗಿ ನಾನು ರೆಡಿಯಾಗಿ ಮತ್ತೆ ಹೋಗಿ ಬರೋಷ್ಟೊತ್ತಿಗೆ 1 hour ಬೇಕು.
ಅವಾಗ ಅವರು ನಮ್ಮ ಯಜಮಾನ್ರು ಕೂಡ ಮಲ್ಕೊಂಡಿದ್ರು, ಅವ್ರಿಗೂ ಕೂಡ ನೆನಪಿತ್ತು ಅಂತೆ. ಬಟ್ ಆದರೆ ಅದು ಹೇಳಬೇಕು ಅನ್ನೋದ್ರಲ್ಲಿ ಅವರಿಗೂ ಕೂಡ ನೆನಪಿಲ್ಲ. ಅಂದರೆ ನನಗೆ ಹೇಳುವಾಗ ನೆನಪಿಲ್ಲ, ಬಟ್ ಬೆಳಿಗ್ಗೆ ನೆನಪಿತ್ತಂತೆ ಅವರಿಗೆ. ಹಾಗೆ ಹೋಗಿದ್ದಾರೆ. ನಾನು ಮನೆ ಕೆಲಸ, ಕ್ಲೀನಿಂಗು, ಬ್ಲೌಸ್ ಕಟ್ಟಿಂಗ್ ಅಂತ ಅಂದ್ಕೊಂಡು ಹಂಗೆ ಕೂತ್ಬಿಟ್ಟಿದ್ದೀನಿ. ಬಟ್ ದಿನಾಂಕ 2ನೇ ತಾರೀಕು ಅವನಿಗೆ ಒಂದು ಕಾಸ್ಟ್ಯೂಮ್ ಹೇಳಿದ್ರು ಹಾಕ್ಕೊಂಡು ಬರೋದಕ್ಕೆ. ಅದನ್ನು ನಾನಿವತ್ತು ಹೋಗಿ ರೆಂಟಿಗೆ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಟೈಮ್ ನೋಡ್ತೀವಿ 3:30 ಆಗ್ತಾಯಿದೆ. ಆಮೇಲೆ ನಾನು ಕೂಡ ಬೇಗ ರೆಡಿ ಆಗಿಬಿಟ್ಟು ಹೋಗಿ ಇನ್ನೂ ಏನಂತಂದರೆ ಕ್ಲೋಸ್ ಮಾಡಿರಲಿಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕ್ಲೋಸ್ ಆಗಿರುತ್ತೆ ಅವ್ರದ್ದು ಶಾಪು, ಹಾಗಾಗಿ ಕ್ಲೋಸ್ ಮಾಡಿರಲಿಲ್ಲ. ಏನೋ ಸದ್ಯಕ್ಕೆ ಪುಣ್ಯ ಅಂತ ಹೇಳ್ಬೋದು. ಕ್ಲೋಸ್ ಮಾಡಿದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದು. ಯಾಕಂದರೆ ಎಲ್ಲ ಕಡೆ ಹುಡ್ಕಾಡ್ಬೇಕಲ್ಲ, ಎಲ್ಲೆಲ್ಲಿ ಸಿಗುತ್ತೋ ಏನೋ ಎತ್ತ ಗೊತ್ತೇ ಇಲ್ಲ. ಆ ಡ್ರೆಸ್ಗಳಂತೂ ಸಿಗೋದೇ ಇಲ್ಲ. ನಾವೇನಾದರೂ ತರಬೇಕು ಅಂದರೆ ಮುಂಚಿತವಾಗ್ಲೇ ಕಾಲ್ ಮಾಡಬೇಕು, ಇಲ್ಲದೆ ಹೋದರೆ ಅವ್ರಿಗೆ ಮೆಸೇಜ್ ಆದರೂ ಮಾಡಬೇಕು. ಸೊ ಇಂಥ ದಿನ ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಏನೂ ಮಾಡೇ ಇಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಅಲ್ಲಿ ಸಿಗಲಿಲ್ಲ ಅಂತಂದರೆ ನನಗೆ ಎಲ್ಲ ಕಡೆ ಹುಡ್ಕಾಡಬೇಕಾಗಿತ್ತು. ಅದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಏನೋ ಹೋದ ತಕ್ಷಣ ಸಿಕ್ತು. ಆಮೇಲೆ ಅವರು ಕೂಡ ಸ್ವಲ್ಪ ಹುಡ್ಕಾಡಿ ಕೊಟ್ಟರು. ಸೊ ಅವನ ಡ್ರೆಸ್ ಕೂಡ ತೊಗೊಂಬಂದಿದ್ದೀನಿ. ಅದಕ್ಕೆ ರೇಟ್ ಬಂದುಬಿಟ್ಟು 350 ಏನೋ ತೊಗೊಂಡಿದ್ದಾರೆ 1 ಡೇಗೆ ಬಾಡಿಗೆಗೆ. ಆಮೇಲೆ ಡೆಪಾಸಿಟ್ ಅಂತ ಹೇಳ್ಬಿಟ್ಟು 500 ತೊಗೊಂಡಿದ್ದಾರೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ಯಾಕಂದರೆ ಮಕ್ಕಳಿಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಆಮೇಲೆ ಏನಾದರೂ ಪ್ರೋಗ್ರಾಮ್ ಕೊಡ್ತೀರಿ ಅಂತಂದರೆ ಎಲ್ಲ ಬಾಡಿಗೆ ಸಿಗುತ್ತೆ. A to Z ಬಾಡಿಗೆ ಸಿಗುತ್ತೆ. ಅಲ್ಲಿ ಎಲ್ಲ ಕಾಸ್ಟ್ಯೂಮ್ ಕೂಡ ಬಾಡಿಗೆ ಸಿಗುತ್ತೆ. ಹಾಗಾಗಿ ಅದೊಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಬಾಡಿಗೆ ರೇಟ್ ಬಂದುಬಿಟ್ಟು 350ಇಂದ ಸ್ಟಾರ್ಟ್ ಆಗುತ್ತೇನೋ. ಮತ್ತು ಸಪ್ರೇಟಾಗಿ ಇರುತ್ತೆ. ಈಗ ಡ್ರೆಸ್ ತೊಗೊಂಡ್ರಿ ಅಂದರೆ ಜ್ಯುವೆಲರಿ ತೊಗೊಳ್ಳಿಲ್ಲ ಅಂತಂದರೆ ಅದ್ರದ್ದು ಕಡೆಯಾಕಿರುತ್ತೆ. ಆಮೇಲೆ ಡ್ರೆಸ್ ಅಷ್ಟೇ ತೊಗೊಂಡ್ರಿ ಅಂತಂದರೆ ಅದ್ರದ್ದು ಕಡೆಯಾಕಿರುತ್ತೆ. A to Z ಡ್ರೆಸ್ ಮತ್ತು ಜ್ಯುವೆಲರಿ A to Z ಕಾಸ್ಟ್ಯೂಮ್ ಬೇಕು ಅಂತಂದರೂ ಅದಕ್ಕೆ ಸಪ್ರೇಟ್ ಇರುತ್ತೆ. ಹಾಗಾಗಿ ಸೊ ಒಟ್ಟಿನಲ್ಲಿ ಸಿಕ್ತು, ತೊಗೊಂಬಂದೆ. ಇಲ್ಲಿ ಹೋದರೆ ಅಪ್ಪು ಬೈದು ಬಿಡೋರು, ನಿನಗೆ 2 ಅನ್ನೋದು ಕೂಡ ಬರೆದಿರ್ತಾರೆ. ಅಂದರೆ 5, ಆಮೇಲೆ 6, 7, ಕೆಲವೊಂದೆಲ್ಲ 7, 8 ಆಗುತ್ತೆ. ಈಗ ಜ್ಯುವೆಲರ್ಸ್ ಇಟ್ಕೊಂಡೆಲ್ಲ ಹೇಳಬೇಕು ಅಂದರೆ ಒಂದು 25 ತನೂ ಆಗುತ್ತೆ. ಗೆಜ್ಜೆ ಅದೆಲ್ಲ A to Z ಕೌಂಟ್ ಮಾಡ್ತಾರೆ. ಬಟ್ ಇವಂದು ಮಾತ್ರ 5 ಅಷ್ಟೇ ಇದೆ. ಓಕೆ, ತೋರಿಸಿ. ಸೊ ಫಸ್ಟಿಗೆ ಅಪ್ಪು ಏನಿದು ಗೊತ್ತಾ, 2 ಅಟ್ಯಾಚ್ ಇದ್ದು ಹಾಕೊಂಡು ನೋಡಮ್ಮಿ. ಗಡ್ಡ ಅದ. ಹಾಂ, ನಾಳೆ ಹಾಕ್ತೀನಿ. ಹಿಂಗೆ ಹಿಡಿದು ತೋರಿಸ್ಬಿಡು ಸಾಕಷ್ಟೆ. ನೆಕ್ಸ್ಟ್ ಸಪ್ರೇಟ್. ಇದು ಟೋಪಿ ಹಾಕು ಅಪ್ಪು, ಟೋಪಿ. ನೆಕ್ಸ್ಟ್ ಇದು ಪ್ಯಾಂಟು, ಧೋತಿ ಪ್ಯಾಂಟ್ ಅದ. ಇದು ವೇಲ್. ಹಾಂ, ವೇಲ್ ಅವ್ರು ಹಿಂಗೆ ಹಾಕೋತಾರೆ, ಹಿಂಗೆ. ಸೊ ಇದೊಂದು ಜುಬ್ಬಾ ಪೈಜಾಮ್ ಥರ ಇದೆ. ಇದೊಂದು ಇಷ್ಟು. ಇದು ವೇಲು ಟೊಪ್ಪಿಗೆ, ಆಮೇಲೆ ಗಡ್ಡ. ಸೊ ಇಷ್ಟು ಸಪ್ರೇಟಾಗಿ ಬಿಲ್ ಮಾಡ್ತಾರೆ, ಸಪ್ರೇಟಾಗಿ. ಆಮೇಲೆ ನಮಗೆ ಏನೂ ಬೇಡ, ಟೊಪ್ಪಿಗೆ ಒಂದೇ ಬೇಕು ಅಂದರೆ ಅದ್ರ ಕೂಡ ಸಪ್ರೇಟ್ ಬಿಲ್ ಇರುತ್ತೆ. ಸೊ A to Z ಬಂತು 350 ತೊಗೊಂಡಿದ್ದಾರೆ. ಸೊ ಒಳಗೆ ಸೊ ನಿಮಗೂ ಕೂಡ ಬೇಕಾಯಿತು ಅಂದರೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ಎಲ್ಲ ಕಾಸ್ಟ್ಯೂಮ್ ಸಿಗುತ್ತೆ. ಓಕೆ, ಹಾಗೆ ಬರ್ತಾ ದಾರಿಯಲ್ಲಿ ಒಂದಿಷ್ಟು ತರಕಾರಿ ತೊಗೊಂಡು ಬಂದೆ. ಒಂದು ಸ್ವಲ್ಪ ತರಕಾರಿ ಫ್ರೆಶ್ ಇತ್ತು, ಒಂದು ಸ್ವಲ್ಪ ತರಕಾರಿ ತೊಗೊಂಡು ಬಂದೆ. ಆಮೇಲೆ ಒಂದು 360 ರೂಪೀಸ್ಗೆ ಒಂದು ಸೆಟ್ ಇತ್ತು, ಪಿಲ್ಲೋ ಸೆಟ್ಟು. ಸೊ ಅದನ್ನು ತೊಗೊಂಬಂದಿದ್ದೀನಿ. ನಾನು ರೀಸೆಂಟಾಗಿ ಹೊರಗಡೆ ಹೋದಾಗ 100 ರೂಪೀಸ್ಗೆ ಒಂದೊಂದೇನೋ ಪಿಲ್ಲೋಸ್ ಇತ್ತು. ಬಟ್ ಇವಾಗ 360 ರೂಪೀಸ್ಗೆ ಒಂದು 3 ಸೆಟ್ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ, 360 ರೂಪೀಸ್ಗೆ ಇತ್ತು. ಹಾಗಾಗಿ ನಾನು 300 ಕೊಟ್ಬಿಟ್ಟು ಸೊ ಇದಿಷ್ಟು ಪಿಲ್ಲೋ ತೊಗೊಂಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ಇರಲಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದೊಂದಿಷ್ಟು ತೊಗೊಂಬಂದಿದ್ದೀನಿ. ಸೊ ಇವಾಗ ಬ್ಲೌಸ್ ರೆಡಿ ಮಾಡ್ತೀನಿ.
ಬ್ಲೌಸ್ ಕಟ್ ಮಾಡಬೇಕು. ಇವತ್ತು ಎಷ್ಟೊತ್ತಿದ್ರು ಒಂದು ಬ್ಲೌಸ್ ನಾನು ರೆಡಿ ಮಾಡಬೇಕು. ಇವತ್ತು ಒಂದು ಬ್ಲೌಸ್ ರೆಡಿ ಮಾಡಿದ್ರೆ ನಾಳೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ. ತೆಗಿ. ಸೊ ನಾನು ಈ ವಿಡಿಯೋನ ಮತ್ತೆ ಒಂದು 5-10 ನಿಮಿಷ ಬಿಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ನೈಟಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ಆಗ್ತಾಯಿದೆ. ಅಡುಗೆ ಕೂಡ ರೆಡಿ ಆಗಿದೆ. ಸೊ ಅಪ್ಪು ಅಷ್ಟೊತ್ತಿಗೆ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದ. ಹೇಗೆ ಕಾಣಿಸ್ತಾ ಇದ್ದೀನಿ, ಇನ್ನು ನಾಳೆ ಹೇಗೆ ಕಾಣಿಸ್ತೀನಿ, ಬಿಫೋರ್ ಹಾಕ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದ. ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಹೀಗೆ ಹೆಂಗೆ ಕಾಣಿಸ್ತಾ ಇದ್ದಾನೆ. ಇನ್ನು 20 ಏಜ್ಗೆ ಹೇಗೆ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ಇಮೇಜ್ ಮಾಡಿಕೊಂಡೆ. ಅವನಿಗೆ ಅದು ಗಡ್ಡ ಎಲ್ಲ ಚುಚ್ತಾ ಇತ್ತು ಅಂತೆ. ಅವನಿಗೆ ಮುಂದೆ ಹೆಂಗೆ ಮಾಡ್ತೀಯ, ಹೀಗೆ ಚುಚ್ಚಿತು ಅಂಥೇಳಿ ಹೇಳ್ತಾ ಇದೆಯಲ್ಲ ಅಂಥೇಳಿ ಕೇಳ್ತಾ ಇದ್ದೆ. ಸೊ ಅವನು ತುಂಬ ನಗ್ತಾ ಇದ್ದ. ಹಾಗೆ ಚುಚ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಕಳೆದ್ಬಿಟ್ಟ ಅವನು. ಫ್ರೆಂಡ್ಸ್, ಇಷ್ಟೊತ್ತನ ಅವನಿಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದೆ, ಮಾಡಲಿಲ್ಲ. ಅಪ್ಪು ಮಾಡ್ತಿಲ್ಲ ಪ್ರಾಕ್ಟೀಸ್, ಒಂದು ಲೈನ್ ಅದ ಅಷ್ಟೇ. ಸೊ ಇವಾಗ ನಮ್ಮದು ಕೂಡ ಊಟ ಆಯಿತು, ಎಲ್ರದ್ದು ಊಟ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 11 o'clock ಆಗ್ತಾಯಿದೆ. ಹಾಂ, ಸೊ ಇವಾಗ ಟೈಮು 11 o'clock ಆಗ್ತಾಯಿದೆ. ಹಾಗಾಗಿ ಎಲ್ಲಿಟ್ಟು ನೋಡು ಎಲ್ಲಿಟ್ಟು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.